ರಘುನಂದನ ಕರ್ನಾಟಕ ರಾಜ್ಯ. ಓಕೆ ಓಕೆ. ಈಗ ನಮ್ಮ ಜೊತೆ ಇದ್ದಾರೆ ರಾಜ್ಯ ಜಂಟಿ ಕಾರ್ಯದರ್ಶಿಗಳಂತ ಜೀವನ್ ಅವರು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ನಾವಿವತ್ತು ಲೋಕಾಯುಕ್ತ ಕಚೇರಿ ಹತ್ರ ಇದ್ದೀವಿ. ಇವತ್ತು ಈಗಾಗಲೇ ನಿಮಗೆ ಒಂದು ದಿನ ಹಿಂದೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದಂಥ ರಘುಕೃಷ್ಣ ರೆಡ್ಡಿ ಅವರು ಒಂದು ಲೈವ್ ಬಂದು, ಮತ್ತು ನಮ್ಮ ಕಾರ್ಯದರ್ಶಿಯಾದಂಥ ರಘು ಜಾಣಗಿರಿ ಅವರು ಇವರು ಎಲ್ಲ ಒಂದು ಲೈವ್ ಬಂದು ಈ ಕ್ರೈಸ್ನಲ್ಲಿ ಆಗಿರುವಂಥ ಒಂದು ಇದೇನು ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ಗಳಲ್ಲಿ ಆಗಿರುವಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ರಾಜ್ಯದ ಜನತೆಗೆ ತಿಳಿಸಲಾಗಿತ್ತು, ಲೈವ್ ಮಾಡಿ ಕೂಡ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಲೋಕಾಯುಕ್ತಕ್ಕೆ ದೂರನ್ನು ನೀಡಲಿಕ್ಕೆ ನಾವು ಈ ಲೋಕಾಯುಕ್ತ ಕಚೇರಿಗೆ ಬಂದಿದ್ವಿ. ಈಗ ನಮ್ಮ ಇಲ್ಲಿಯ ಬೆಂಗಳೂರು ಇದಕ್ಕೆ ಒಳಪಡುವಂಥ ಸಿಟಿ ಲಿಮಿಟ್ಸ್ಗೆ ಬರುವಂಥ ವಂಶೀಕೃಷ್ಣ ಅವ್ರಿಗೆ ನಾವು ದೂರನ್ನು ಕೊಟ್ಟು ಈಗ ನಾನು ಕೆರಡೆ ಬಂದಿದ್ವಿ. ಇದಕ್ಕೆ ವಿಸ್ತೃತವಾಗಿ ನಮ್ಮ ಜಂಟಿ ಕಾರ್ಯದರ್ಶಿಗಳಾದ ಜೀವನ್ದವರು ನಿಮಗೆ ಮಾತಾಡ್ತಾ ಹೋಗ್ತಾರೆ. ಏನು ಮಾಡಿ ಅವರು. ಬಂಧುಗಳೇ ನಮಸ್ಕಾರ. ಕಳೆದ ನವೆಂಬರ್ 28ನೇ ತಾರೀಕು ಪಕ್ಷದ ಕೇಂದ್ರ ಕಚೇರಿಯಲ್ಲಿ, ರಾಜಾಜಿನಗರದ ಕಚೇರಿಯಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಒಂದು ಪತ್ರಿಕಾಗೋಷ್ಠಿಯನ್ನು KRS ಪಕ್ಷದ ಗೌರವಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಹಾಗೂ ರಘು ಜಾಣಗಿರಿಯವರ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಾಗಿತ್ತು. ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಲ್ಲಿ ನಡೆದಿರುವಂತಹ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ವಿಸ್ತೃತವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಸುಮಾರು 1 ಗಂಟೆಗಳ ಕಾಲ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತೇ ನಮ್ಮ ಪಕ್ಷದ ಗೌರವಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಹೇಳಿದರು, ಈ ವಿಚಾರವನ್ನು ನಾವು ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸುವ ಮುಖಾಂತರ ಇದಕ್ಕೆ ಒಂದು ಕೊನೆಯನ್ನು ಕಾಣಿಸಬೇಕು. ಇಲ್ಲಿ ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅದನ್ನು ಕರ್ನಾಟಕ ಲೋಕಾಯುಕ್ತರು ತನಿಖೆ ನಡೆಸಿ ಆಗಿರುವಂಥ ಅಕ್ರಮಗಳನ್ನು ಯಾರ್ಯಾರು ಈ ಅಕ್ರಮದಲ್ಲಿ ಪಾಲ್ದಾರಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು KRS ಪಕ್ಷ ಲೋಕಾಯುಕ್ತಕ್ಕೆ ದೂರು ನೀಡುವ ಮುಖಾಂತರ ಮಾಡುತ್ತೆ ಅಂತ ಹೇಳಿ ಅವತ್ತು ಹೇಳಿದರು. ಹಾಗಾಗಿ ಇವತ್ತು ನಾವು 4ನೇ ತಾರೀಕು 4-12 ಡಿಸೆಂಬರ್ 2025 ಇಲ್ಲಿ ಬಂದು ನಮ್ಮ ರಘುನಂದನ್ ಅವರು ಹೇಳಿದಂಗೆ, ಯಾಕೆಂದರೆ ಕ್ರೈಸ್ ಇರುವಂಥದ್ದು ಬೆಂಗಳೂರಿನಲ್ಲಿ, ಅದರ ಹೆಡ್ ಆಫೀಸ್ ಇರುವಂಥದ್ದು ಏನು ಇಲ್ಲಿನ IAS ಅಧಿಕಾರಿ, ಇದಕ್ಕೆ ಸಂಬಂಧಪಟ್ಟಂಥ IAS ಅಧಿಕಾರಿ ಇರುವಂಥದ್ದು ಇಲ್ಲಿಂದ. ಯಾಕೆಂದರೆ ಬಹುತೇಕವಾಗಿ ಏನೇನು ಆಗಬೇಕು ಟೆಂಡರ್ ಪ್ರೋಸೆಸ್ ಆಗಿ ಅಥವಾ ಆದೇಶಗಳನ್ನೆಲ್ಲ ಆಗುವಂಥದ್ದು ಇಲ್ಲಿಂದನೇ. ಹಾಗಾಗಿ ಇಲ್ಲಿ ಅವತ್ತೆಲ್ಲ ನಾವು ವಿವರವಾಗಿ ಹೇಳಿದ್ವಿ. ಮತ್ತೊಮ್ಮೆ ಏನೇನು ದೂರನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಸಣ್ಣದಾಗಿ ನಾನು ಹೇಳ್ತಾ ಹೋಗ್ತೀನಿ. ಏನು DSR ವೆಂಚರ್ಸ್ಗೆ ಇವ್ರು ಕೊಟ್ಟಿದ್ದಂಥ ರೋಂಬರ್ ಪ್ರಾಜೆಕ್ಟರ್ಗೆ ಸುಮಾರು 6 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದಾರೆ. ಅದಕ್ಕಾಗುವಂಥದ್ದು ಬರೀ 1.5 ಲಕ್ಷ. ಇಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ. ಮತ್ತು ಇಡ್ಲಿ ಸ್ಟೀಮರು ಈಗ ಅವ್ರು ಹೇಳ್ತಾ ಇದ್ರು, ಹೌದು ಬಹುತೇಕವಾಗಿ ಇದನ್ನು ಬಳಸೋದು ನಾವು ನೋಡಲಿ. ಯಾಕೆಂದರೆ ಸುಮಾರು 40ರಿಂದ 45 ವಸತಿ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ರಂತೆ. ಈಗ ಅವ್ರು ಹೇಳಿದ್ರು ನಮಗೆ, ಹೋಗಿದ್ವಿ, ಆದರೆ ನಿಜವಾಗ್ಲೂ ಹೊಸದಾಗಿ ಎಲ್ಲೆಲ್ಲಾಗಿದೆ ಅಲ್ಲಿ ಮಾತ್ರ ಸುಮಾರಾಗಿ ಮೇಂಟೆನೆನ್ಸ್ ಇದೆ. ಆದರೆ ಹಳೆಯ ಕಟ್ಟಡಗಳಿರ್ಬೋದು, ಅಲ್ಲಿರುವಂಥ ಅವ್ಯವಸ್ಥೆಗಳನ್ನು ನೋಡಿ ನಮಗೂ ಭಾಳ ಬೇಜಾರಾಗಿದೆ. ನೀವು ಕೊಟ್ಟಿರುವಂಥದ್ದು ಒಳ್ಳೆಯದು, ನಾವು ಇದ್ರ ಮೇಲೆ ಖಂಡಿತವಾಗ್ಲೂ ಕ್ರಮ ಜರುಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ. ಇಡ್ಲಿ ಸ್ಟೀಮರು ಸುಮಾರು 2,77,000, ಅದು ರಿಟೇಲ್ ಬೆಲೆ 35,000ದಿಂದ 40,000ಕ್ಕೆ ಸಿಗುತ್ತೆ. ಆದರೆ ಇಲ್ಲಿ 2,77,000 ಕೋಟ್ ಮಾಡಿ ತೊಗೊಂಡಿದ್ದಾರೆ. ಅದೇ ರೀತಿಯಾಗಿ ಏನು ಫಸ್ಟ್ ಏಡ್ ಕಿಟ್ಟು ಕೇವಲ 1,500ರಿಂದ 2,000 ರೂಪಾಯಿ ಖರ್ಚಾಗುವಂಥ ಫಸ್ಟ್ ಏಡ್ ಕಿಟ್ಗೆ 10,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಈ ರೀತಿಯಾಗಿ ಸುಮಾರು ನಾವು ಪಟ್ಟಿ ಮಾಡಿರುವಂಥದ್ದೇ ಸುಮಾರು ಒಂದು 10 ಐಟಮ್ಗಳಿದ್ದಾವೆ. ಈ ರೀತಿಯಾದಂಥ, ಯಾಕೆಂದರೆ ಸುಮಾರು ಅವತ್ತೆಲ್ಲನೂ ಹೇಳಿಬಿಟ್ಟಿದ್ದೀವಿ. ಹಾಗಾಗಿ ನಾವು ಇವತ್ತು ದೂರು ಕೊಟ್ಟಿರುವಂಥದ್ದು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಈಗ ಇಲ್ಲಿನ ಅಧಿಕಾರಿಗಳು ತನಿಖೆ ನಡೆಸಿ ಈ ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಪಾತ್ರಧಾರಿಗಳಿದ್ದಾರೆ, ಪಾಲುದಾರರಿದ್ದಾರೆ, ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ನಾವು ಇವತ್ತು ದೂರನ್ನು ಸಲ್ಲಿಸಿದ್ದೀವಿ. ನಮಗೆ ವಿಶ್ವಾಸ ಇದೆ, ಯಾಕೆಂದರೆ ಅಲ್ಲಿರುವಂಥವ್ರು ಹೇಳ್ತಾ ಇದ್ರು, ಇವತ್ತು ಏನು ಉಪಲೋಕಾಯುಕ್ತರು ಇವತ್ತು ಬೆಳಗ್ಗೆ ನಾವು ಪತ್ರಿಕೆಗಳಲ್ಲಿ ಓದಿದ್ದೀವಿ, ಕರ್ನಾಟಕ ಇವತ್ತು 5ನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ. ಆಮೇಲೆ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 63% ಭ್ರಷ್ಟಾಚಾರ ಅಂತೆ. ಅಂದರೆ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗೆ 100 ರೂಪಾಯಿ ಕೊಟ್ಟರೆ ಅದರಲ್ಲಿ ಕೆಲಸವಾಗುವಂಥದ್ದು ಬರೀ 37 ರೂಪಾಯಿ, ಇನ್ನು 63 ರೂಪಾಯಿ ಭ್ರಷ್ಟರ ಪಾಲಾಗ್ತಾ ಇದೆ. ಇನ್ನೆಲ್ಲಿ ನಾವು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ? ಅವರು 1-2 ಇಲಾಖೆ ಅಂತ ಹೇಳ್ತಾ ಇಲ್ಲ. ಉಪಲೋಕಾಯುಕ್ತರು ವೀರಪ್ಪ ಸಾಹೇಬರು ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 63% ಭ್ರಷ್ಟಾಚಾರ ಅಂದರೆ ನಾವು ಕರ್ನಾಟಕ ಯಾವ ದಿಕ್ಕಿನಡಿ ಸಾಗ್ತಾ ಇದೆ? ದಯಮಾಡಿ ರಾಜ್ಯದ ಜನ ಇದನ್ನು ತಿಳ್ಕೋಬೇಕು. ಯಾಕೆ ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅಂದರೆ ಇವತ್ತು ನಮ್ಮನ್ನ ಆಳ್ತಾ ಇರುವಂತಹ JCB ಪಕ್ಷದ ಭ್ರಷ್ಟ ರಾಜಕಾರಣಿಗಳೇ ಪ್ರಮುಖವಾಗಿ ಇದಕ್ಕೆ ಕಾರಣ. ನಾವು ರಾಜಕಾರಣವನ್ನು ಸರಿ ಮಾಡಲಿಲ್ಲ ಅಂದರೆ ಇವತ್ತೇನು 63 ಇದೆ
ನಾಳೆ ದಿನ 90 ಆಗೋದ್ರಲ್ಲೂ ಯಾವುದೇ ರೀತಿಯ ಸಂಶಯ ಬೇಡ. ಇದರಲ್ಲಿದೆ. ಇವತ್ತೇನು ನಾವು ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್ತರ ಬಗ್ಗೆ ಇಲ್ಲಿ ದೂರನ್ನು ಸಲ್ಲಿಸಿದ್ದೀವಿ. ಇಲ್ಲಿ 70ರಿಂದ 80% ಭ್ರಷ್ಟಾಚಾರ ನಡೆದಿರುವಂಥದ್ದು ಬರೀ ಇದೊಂದು ಸಂಘದ ಸಂಸ್ಥೆಯಲ್ಲಿ, ಬರೀ ಇದೊಂದೇ ಸಂಸ್ಥೆಯಲ್ಲಿ 70ರಿಂದ 80% ಭ್ರಷ್ಟಾಚಾರ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತೇನು ಕರ್ನಾಟಕ ಉಪಲೋಕಾಯುಕ್ತರು, ನಾವು ಹೇಳಬೇಕು ಅಂದರೆ ಇಬ್ಬರು ಉಪಲೋಕಾಯುಕ್ತರು ಏನಿದ್ದಾರೆ ನಿಜವಾಗ್ಲೂ ತುಂಬ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ದಿನನಿತ್ಯ ಒಂದಲ್ಲ ಒಂದು ಕಡೆ ರೈಡ್ಗಳಾಗ್ತಾ ಇದ್ದಾವೆ, ಅಲ್ಲಿರೋ ವಿಚಾರಗಳನ್ನು ತಿಳಿಸ್ತಾ ಬರ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಕರ್ನಾಟಕದ ಉಪಲೋಕಾಯುಕ್ತರುಗಳು ಇವತ್ತು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ನಾವು ಭರವಸೆ ನೀಡೋಣ. ಈ ಕ್ರೈಸ್ತ ಸಂಸ್ಥೆಯಲ್ಲಿ ಆಗಿರುವಂತಹ ಹಗರಣವನ್ನು ಇವತ್ತೇನು ನಾವು ಹೇಳಿದ್ದೀವಿ, ದೂರನ್ನು ದಾಖಲಿಸ್ಕೊಂಡು ಪ್ರಾಮಾಣಿಕವಾಗಿ 100ಕ್ಕೆ 100ರಷ್ಟು ಅವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ನಾವಿದ್ದೀವಿ. ಮುಂದಿನ ದಿನದಲ್ಲಿ ಇದೇನಾಗುತ್ತೆ ಅಂತ 2ನೇ ಹಂತದಲ್ಲಿ ಉಪಲೋಕಾಯುಕ್ತರನ್ನ ವೀರಪ್ಪ ಅವ್ರನ್ನ ನಾವು ಭೇಟಿ ಮಾಡಿ ಏನಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮತ್ತೆ ರಾಜ್ಯದ ಜನರ ಮುಂದೆ ಬರ್ತೀವಿ ಅಂತ ಹೇಳ್ತೀನಿ. ಹೇಳ್ತಾ ಅದಾದ್ಮೇಲೆ ಎಲ್ಲರೂ KRS ಪಕ್ಷವನ್ನು ಬೆಂಬಲಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮಸ್ತೆ. ಹಾಗೆ ಸ್ನೇಹಿತರೆ, ಈಗ ನಮ್ಮ ಜೀವನವ್ರು ಹೇಳ್ದಂಗೆ ಸ್ವತಃ ಉಪಲೋಕಾಯುಕ್ತರೇ ಸುಮಾರು 60ಕ್ಕೂ ಹೆಚ್ಚು ಪರ್ಸೆಂಟಷ್ಟು 63%. ಆಕ್ಚುಲಿ ಅದು ನಿಖರ ಅಲ್ಲ, ಯಾಕೆಂದರೆ ಅವರು ಇನ್ನೂ ಕೂಲಂಕುಷವಾಗಿ ಹೋಗಲಿಕ್ಕಿಲ್ಲ. ಯಾಕೆಂದರೆ ನಾವು ಇದರಲ್ಲಿ ಏನು ನೋಡ್ತಾ ಇದ್ದೀವಿ ಮತ್ತು ಬೇರೆಲ್ಲ ಒಟ್ಟಾರೆ ಟೆಂಡರ್ಗಳಲ್ಲಿ ಇವತ್ತು ಏನು ನೋಡ್ತಾ ಇದ್ದೀವಿ, 100 ಕೋಟಿಯಲ್ಲಿ ಆಗುವಂಥದ್ದಕ್ಕೆ ಸಾವಿರಾರು ಕೋಟಿ ಟೆಂಡರ್ನ ಕರೆದು ಇದು ಮಾಡ್ತಾ ಇದ್ದಾರೆ. ಅದಲ್ಲದೆ ಇದರಲ್ಲೇ ಬೇಳೆಗೆ ನೋಡಿ, 120 ರೂಪಾಯಿ, 100 ರೂಪಾಯಿ, 80 ರೂಪಾಯಿ ಅಷ್ಟೇನಕ್ಕೂ ಸಿಗುವಂಥ ಬೇಳೆಗೆ 180 ರೂಪಾಯಿ ಬಿಲ್ ಮಾಡ್ತಾರೆ. ಅಂದರೆ ಹೋಲ್ಸೇಲ್ ದರ ಅಲ್ಲ, ನಾನು ಹೇಳ್ತಾರೆ ರೀಟೇಲ್ ದರ ಅಷ್ಟಕ್ಕೆ ಸಿಗುವಂಥ ಬೇಳೆಗೆ 180 ರೂಪಾಯಿ ಇವ್ರು ಇದು ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಆ್ಯಕ್ಚುಲಾಗಿ ಮತ್ತು ಇನ್ನೂ ಇದರಲ್ಲಿ ಪಾರ್ಕಿಂಗು ಇದು ಇನ್ನೂ ಏನೇನೋ ಇದೆ ಇದರಲ್ಲಿ ಭ್ರಷ್ಟಾಚಾರ. ನಿಜವಾಗ್ಲೂ 1,000 ಕೋಟಿ ಒಳಗಡೆನೇ ಮುಗಿಯುವಂಥದ್ದು, ಒಂದು 500-600 ಕೋಟಿಲಿ ಅಷ್ಟರಲ್ಲೇ ಮುಗಿಸ್ಬೋದಾದಂಥ ಒಟ್ಟಾರೆ ಖರ್ಚನ್ನು 4-5 ಸಾವಿರ ಕೋಟಿ ಆಗಿ ಮಾಡ್ತಾ ಇದ್ದಾರೆ ಖರ್ಚು ಅಂತಂದರೆ ತೋರಿಸ್ತಾ ಇದ್ದಾರೆ. ಅಂದರೆ ಅದರಲ್ಲೂ ನಮ್ಮ ಹೆಸರಾಂತ ಮತ್ತು ಹೆಸರಾಂತ ಅನ್ನೋದಕ್ಕಿಂತ ದಕ್ಷ ಅಥವಾ ಪ್ರಾಮಾಣಿಕರು ಅಂದ್ಕೊಳ್ಳೋ ಪ್ರಭಾವಿ ಮಣಿವಣ್ಣನವರು, ಬೇರೆ ಥರದ IAS ಆಫೀಸರ್ಗಳು ಇದರಲ್ಲಿ ಹೇಳ್ತೀರಿ ಇದರಲ್ಲಿ ಶಾಮೀಲಾಗಿರುವಂಥದ್ದು ಮೇಲೆ ನೋಡಿ ಕಾಣ್ಬರ್ತಾ ಇರೋದ್ರಿಂದ ನಿಜವಾಗ್ಲೂ ಕೊನೆಗೆ ಇಲ್ಲಿ ಯಾರನ್ನ ನಂಬೋದು ಅಥವಾ ಯಾರಿಗೆ ಹೇಳೋದು ಅನ್ನೋ ರೀತಿಯ ಒಂದು ಇದು ಆಗ್ತಾ ಇದೆ. ಹಾಗಾಗಿ ಇದನ್ನು ಆದರೆ ಈಗ ನಾವೇನು ಇಲ್ಲಿ SB ಅವ್ರನ್ನ ಭೇಟಿ ಮಾಡಿದ್ವಿ, ವಂಶೀಕೃಷ್ಣ ಅವ್ರನ್ನ, ನಿಜವಾಗ್ಲೂ ಸಕಾರಾತ್ಮಕವಾಗಿ ಇಲ್ಲ, ನಾನು ಹೋಗಿದ್ದೆ, ಆದರೆ ಅವರು ಒಟ್ಟಾರೆ ಒಂದು ಜಸ್ಟ್ ವಿಸಿಟ್ ಮಾಡಿದ್ದಾರೆ. ಆದರೆ ಈಗ ಆಳವಾದ ಇದನ್ನ ಭ್ರಷ್ಟಾಚಾರ ಮತ್ತು ಇದ್ರ ಬಗ್ಗೆ ಅವರು ಸ್ವಲ್ಪ ಈ ಕಡೆ ಬನ್ನಿ. ಇದ್ರ ಬಗ್ಗೆ ಗೊತ್ತಿಲ್ಲರೋ ಕಾರಣಕ್ಕೆ ಇದನ್ನೇನು ಅವ್ರು ಇದು ಮಾಡಿಲ್ಲ. ಆದರೆ ಅವ್ರು ಹೇಳಿದ್ರು ಇದನ್ನು ನಾನು ಕೂಲಂಕುಷವಾಗಿ ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ಅಂದ್ಕೊಂಡಿದ್ದೀವಿ, ಆದರೆ ಇದು ಒಳ್ಳೆದಾಯ್ತು ನೀವು ಕೊಟ್ಟಿದ್ದು, ನಾವು ಇದು ಮಾಡ್ತೀವಿ ಅನ್ನೋದು ಸಕಾರಾತ್ಮಕವಾಗಿ ಅವರು ನಮಗೆ ಇದು ಮಾಡಿ ಸ್ಪಂದಿಸಿದ್ದಾರೆ. ಹಾಗಾಗಿ ಇದು ಒಂದು ಈ ಒಳ್ಳೆ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗಡೆ ಬರಲಿ, ಇದರಲ್ಲಿ ಯಾರೆಲ್ಲ ಪಾಲ್ದಾರಿಯಾಗಿದ್ದಾರೆ ಅವರ ಮುಖವಾಡ ಕಳಿಸಲಿ, ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಕೇಳ್ಕೊಂತ ಮಕ್ಕಳಿಗೆ ನಿಜವಾಗ್ಲೂ ಮುಂದಿನ ಭವಿಷ್ಯದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಮತ್ತು ಸೌಲಭ್ಯಗಳು ಸಿಗಲಿ ಅಂತ ಹೇಳ್ತಾ ಇಲ್ಲೇನು ಏನು ಮಾಡ್ತೀವಿ, KRS ಪಕ್ಷನ ಬೆಂಬಲಿಸಬೇಕು. ನೀವೆಲ್ಲರೂ ಬಂದು ಪಕ್ಷದ ಸದಸ್ಯತ್ವವನ್ನು ತೊಗೊಂಡು ಈ ಒಂದು ಮಹಾಕ್ರಾಂತಿಯಲ್ಲಿ ರಾಜಕೀಯ ಕ್ರಾಂತಿಯಲ್ಲಿ ನೀವೆಲ್ಲ ಸಹಭಾಗಿತ್ವ ತೊಗೊಬೇಕು ಅಂತ ಕೇಳ್ಕೊಂತ ಇಲ್ಲೇನು ಏನು ಮಾಡ್ತೀವಿ. ನಮಸ್ಕಾರ. ನಮ್ಮ ಜೊತೆ ಫಾರೂಕ್ ಅಹಮದ್ ಲೈವ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇಲ್ಲೇನು ಏನು ಮಾಡ್ತೀವಿ. ನಮಸ್ಕಾರ.